ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಧೂಮನಸೂರ ಗ್ರಾಮದ ಹೊರವಲಯದ ನಿಸರ್ಗ ಮಡಿಲಿನಲ್ಲಿ ಇರುವ ಎಚ್ಚರಿಕೆ ಕಾಯಕದ ಮುಕ್ತಿನಾಥ ಶರಣರ ಹೆಳವ ಸಮಾಜದ ಗುರುಪೀಠದಲ್ಲಿ 77ನೇ ಗಣರಾಜ್ಯೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಪೂಜ್ಯ ಶ್ರೀ ಶಂಕರಲಿಂಗ ಮಹಾಸ್ವಾಮಿಗಳು ಸತ್ಕರಿಸಿ ಶುಭ ಹಾರೈಸಿದರು. Claps! ಬ್ರಿಟಿಷರು ವೈರಿಗಳು ಗುಂಡು ಹತ್ತಿರ್ತದ್ರಿ, ಅವನಿಗೆ ಬಿದ್ದಿರ್ತಾನೆ, ನೆಲಕ್ಕೆ ಬಿದ್ದಿರ್ತಾನೆ. ದೇಶಕ್ಕಾಗಿ ಹೋರಾಡಿದ ಸಂದರ್ಭದಲ್ಲಿ ಅವನಿಗೆ ಆಸ್ಪತ್ರೆ ಹಾಕಿರ್ತಾರೆ. ವೈದ್ಯರು ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಆ ವೈದ್ಯರು ಅಂತಾರೆ, ಮಗು ನೀನೇನು ಹೆದರಬೇಡ, ನೀ ಯಾವುದು ಅಂಜಬೇಡ, ನಿನ್ಗೇನಾಗಿಲ್ಲ, ನಿನ್ಗೆ ಆರಾಮಾಗ್ತದ ಬಿಟ್ಟ, ನೀ ಯಾವುದಕ್ಕೂ ಹೆದರಬೇಡ ಅಂತ ವೈದ್ಯರು ಕೇಳ್ತಾರಂತ. ಅವಾಗ ಮಗು ಏನಂತದ, 12 ವರ್ಷದ ಹುಡುಗ ನೋಡ್ರಿ ಏನಂತಾನ, ಡಾಕ್ಟ್ರೇ ನನಗೆ ಬದುಕ್ತೀನಿ ಸಾಯ್ತೀನಿ ಅಂತಕ್ಕಂಥ ಚಿಂತೆ ನನಗಿಲ್ಲ, ಆದ್ರೆ ನನಗೆ ಗುಂಡು ಎಲ್ಲಿಂದ ಹತ್ತಿದ, ನನಗೆ ಬೆನ್ನಿನಿಂದ ಬಡ್ದದ ಎದೆಗೆ ಬಡ್ದದ ಅಂತ ಕೇಳಿದ್ರು. ಹುಡುಗ ಕೇಳ್ತಾನಂತ್ರಿ. ಆವಾಗ ಇಲ್ಲ ಮಗು, ನಿನಗೆ ಎದೆಯಲ್ಲಿಂದ ಗುಂಡು ಬಡ್ದದ, ಆದ್ರೆ ನನಗೆ ಸಾರ್ಥಕ ಆಯ್ತು ನನ್ನ ಜೀವನ ಅಂತನಂತ ಹುಡುಗ. ಯಾಕೆಂದ್ರೆ ನನ್ನ ಬೆನ್ನಿಗಿನ ಹತ್ತಿತ್ತಂದ್ರೆ ನಾವು ವೈರಿಗೆ ಹೆದರಿ ಓಡೋ ಮುಂದಾಗ ನನ್ನ ಬೆನ್ನಿಗೆ ಹೊಡೆದ್ರೆ ನಾ ಹೇಡಿಯಾಗಿ ಸಾಯ್ತಿದ್ದೆ. ನಾನು ಭಾರತ ಮಾತೆ ಸಲುವಾಗಿ ನಾನು ವೀರ ಮರಣ ಆಗ್ತಾ ಇದ್ದೀನಿ, ನಾನು ವೈರಿಗಳನ್ನು ಎದುರಿಸಿ ನಾನು ಸಾಯ್ತಾ ಇದ್ದೀನಿ, ಇದು ನಾನು ಹುತಾತ್ಮ ಆಗ್ತಾ ಇದ್ದೀನಿ, ನನಗೆ ಭಾಳ ಸಂತೋಷ ಡಾಕ್ಟ್ರ್, ನನ್ನ ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ, ನನಗೆ ಯಾವ ಚಿಂತೆ ಇಲ್ಲ ಅಂತ ಹೇಳ್ದಂತ ಹುಡುಗ. ಅಂದ್ರೆ ಇಂಥ ಮನೋಭಾವ ಇತ್ರಿ. ಒಂದು 12 ವರ್ಷದ ಮಕ್ಕಳು ಸಹಿತ ಈ ರೀತಿ ದೇಶದ ಬಗ್ಗೆ ಭಾವನೆ ಇತ್ತಂದ್ರೆ ಎಷ್ಟು ಉತ್ಕಟವಾಗಿರ್ತಕ್ಕಂಥ ಆ ವಾತಾವರಣ ಹೆಂಗಿರ್ಬೇಕು ನೀವೆಲ್ಲ ವಿಚಾರ ಮಾಡ್ರಿ. ಇವತ್ತಿನ ಮಕ್ಕಳಿಗೆ ಒಬ್ಬ ದೇಶಭಕ್ತರು ಹೆಸರು ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ ಎಲ್ಲ ಸಿನಿಮಾ ಮೀಡಿಯಾದ ಹೆಸರು ಹೇಳ್ತಾರೆ, ಆದ್ರೆ ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ, ರಾಷ್ಟ್ರ ನಾಯಕರ ಬಗ್ಗೆ ಏನು ಗೌರವ ಇಲ್ಲ, ಅಭಿಮಾನ ಇಲ್ಲ, ಏನಿಲ್ಲ. ನಿಜವಾಗ್ಲೂ ಕೂಡ ಸಾಂಸ್ಕೃತಿಕವಾಗಿ ನಮ್ಮ ಇವತ್ತಿನ ಮಕ್ಕಳು ಮೌಲ್ಯಗಳನ್ನು ಕಳ್ಕೊಂಡು ಮೌಲ್ಯಗಳಿಂದ ದೂರ ಆಗ್ತಾ ಇದ್ದಾರೆ. ಸಮಾಜದಲ್ಲಿ ಮೌಲ್ಯಗಳನ್ನು ಬಿತ್ತಿ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮಂಥ ಹಿರಿಯರ ಮೇಲೆ, ಈ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಸುಶಿಕ್ಷಿತರ ಮೇಲೆ, ಎಲ್ಲ ನಾಗರಿಕರ ಮೇಲೆ ಇದೆ. ಆದ್ರಿಂದ ಬಂಧುಗಳು, ನಾವೆಲ್ಲರೂ ಸೇರಿ ನಮ್ಮ ದೇಶ ಒಂದು ನಮ್ಮ ರಾಷ್ಟ್ರಭಕ್ತಿ ಉಳಿದ್ರೆ ನಮ್ಮ ಧರ್ಮ ಉಳಿತದ. ರಾಷ್ಟ್ರ ಉಳಿಲಿ ಅಂದ್ರೆ ಯಾವುದು ಮತ ಪಂಥ ಯಾವ್ದು ಒಳಗಿಲ್ಲ, ಎಲ್ಲ ಹಾಳಾಗಿ ಹೋಗ್ತದೆ. ನಾವೆಲ್ಲ ಒಂದ್ಸಲ ಅನುಭವಿಸಿದ್ವಿ. ಬ್ರಿಟಿಷರು ಮುಸಲ್ಮಾನರ ಆಳ್ವಿಕೆಯೊಳಗೆ ಬಂದು ನಮ್ಮ ದೇಶದ ಎಲ್ಲ ಗುಡಿ ಗುಂಡಾರಗಳೆಲ್ಲ ಹಾಳಾಗಿ ನಿಮಗೆಲ್ಲ ಗೊತ್ತದ. ಕಾರಣ ಅಂದ್ರೇನು, ನಾವು ಒಕ್ಕಟ್ಟಾಗಿದ್ದೀವಿ, ನಾವು ಒಂದಾಗಿದ್ದೀವಿ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ ಎಲ್ಲ ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಈ ರೀತಿಯಾಗಿ ನಿಜವಾಗ್ಲೂ ಕೂಡ ನಮ್ಮ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆವು, ದೇಶ ಸೇವೆಗೆ ಧ್ಯೇಯ ಸವಿಸುವ ದೀಕ್ಷೆ ಹಿಂದೆ ತೊಡೆವೆವು. ನಮ್ಮ ಸುತ್ತಲೂ ಎಣದುಕೊಳ್ಳಲಿ ಸ್ನೇಹ ಪಾಶದ ಬಂಧನ, ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ. ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ, ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. बोलो भारत माता की जय, बोलो भारत माता की जय, वंदे मातरम, वंदे मातरम. ಗೋದಾರಕ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂಲ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವೇ ನೀ ಬಸವಣ್ಣ.
ಇದುವೇ ನಿಮ್ಮ ಸಮರ್ಥ ಭಾರತ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.